ಸಭೆ ನೂತನ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರಿಂದ ಪಾಂಡವಪುರದ ಸಂತೆಮಾಳ ಹಾಗೂ ಪ್ರಮುಖ ಅಂಗಡಿ ಬೀದಿಗಳಲ್ಲಿ ಪರಿಶೀಲನೆ. ಪಾಂಡವಪುರ ಪುರಸಭೆಗೆ ನೂತನ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅಧಿಕಾರ ಸ್ವೀಕರಿಸಿದ ದಿನವೇ ಪಾಂಡವಪುರ ಪುರಸಭೆಗೆ ವ್ಯಾಪ್ತಿಗೆ ಇರುವ ಸಂತೆಮಾಳದಲ್ಲಿ ಅವ್ಯವಸ್ಥೆ ನೋಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಆದೇಶ ನೀಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸಂತೆಮಾಳದಲ್ಲಿ ಬೇಕಾಬಿಟ್ಟಿಯಾಗಿ ಅಂಗಡಿ ಮಾಲೀಕರು ಕಸ ಸುರಿತಿರುವುದು ನನ್ನ ಗಮನಕ್ಕೆ ಬಂದಿದೆ. ಅಂಗಡಿ ಮಾಲೀಕರು ಕಸಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಹಾಗೂ ಪುರಸಭೆ ವ್ಯಾಪ್ತಿಯಿಂದ ಬರುವ ವಾಹನಗಳಲ್ಲೇ ತಮ್ಮ ಕಸವನ್ನು ಹಾಕಬೇಕು. ತಪ್ಪಿದಲ್ಲಿ ನೋಟಿಸ್ ನೀಡಿ ಜಾರಿಗೊಳಿಸಲಾಗುವುದು ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಾಂಡವಪುರ ಪುರಸಭೆಯ ಆರೋಗ್ಯ ಅಧಿಕಾರಿ ಸಬೀನಾ ತಾಜ್, ಪುರಸಭೆ ಇಂಜಿನಿಯರ್ ಚೌಡಪ್ಪ, ಸೂಪರ್ವೈಸರ್ ರಮೇಶ್ ಸುಬ್ರಹ್ಮಣ್ಯ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಈಗ 11 ಗಂಟೆ 12 ಗಂಟೆ ಹೊತ್ತಿಗೆ ನನಗೆ ಫೋಟೋ ಹಾಕ್ಬೇಕು. ರಮೇಶ್ ಅಲ್ಲೂ ಹಾಕಿದಲ್ಲ, ಅದು ತೆಗೀರಿ, ಅದನ್ನು ತೆಗಿಬೇಕು. ಅಲ್ಲೂ ಇಟ್ಟಿದ್ದಲ್ಲ. ನಡಿಯಮ್ಮ, ಕೇಳಿ, ನಮ್ಮ ಆಫೀಸಿಂದ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನನಗೆ ಕೇಳಿ, ವಿಷಯ ಕೇಳ್ಕೊಳ್ಳಿ. ಕ್ಲೀನಾಗಿ ಇಡ್ಕೋಬೇಕು ಅಂಗಡಿ ಮುಂದೆ ಪ್ರತಿಯೊಬ್ಬರು. ನಾವೇ ಎಲ್ಲನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಸರಿ, ಆಯ್ತು, ನಮ್ದು ಕೆಲಸ ಕೇಳ್ಕೊಳ್ಳಿ ಅಷ್ಟೇ. ನನಗೆ ನಿಮಗೆ ತೊಂದರೆ ಕೊಡೋಕ್ಕಾಗಲ್ಲ. ಯಾರಾದರೂ ₹1 ಕೇಳಕ್ಕೆ ಬಂದರೂ ನಾವು ಕೊಡೋದಿಲ್ಲ. ಪ್ಲಾಸ್ಟಿಕ್ ಮುಗಿಸ್ಬೇಕು, ಕ್ಲೀನ್ ಮೇಂಟೈನ್ ಮಾಡಬೇಕು. ನಮ್ಮ ಜೊತೆ ನೀವು ಸಹಕಾರ ಕೊಡಬೇಕು. ಎನಿ ಟೈಮ್ ನಾವು ಕೆಲಸದಲ್ಲಿ ಇರ್ತೀವಿ. ಆಮೇಲೆ ಇಲ್ಲ, ಇದು ಯಾರು ಆಗ್ತಾರೆ ಅಂತ ಹೇಳಿದ್ರೆ ಇರ್ತೀವಿ. ನಾನೀಗ ಎಲ್ಲರಿಗೂ ನೋಟಿಸ್ ಕೊಡ್ತೀನಿ. ನಿಮ್ಮ ಅಂಗಡಿ ಮುಂದೆ ಯಾರ್ಯಾರು ಹಿಂದೆ ಹಾಕಿರ್ತಾರೆ ಅವ್ರ ಮೇಲೆ ನಾನು ಅಲ್ಲಲ್ಲ ಎಲ್ಲರ ಮೇಲೂ ಮಾಡ್ತೀವಿ. ನಾಳೆ ಸಂತೆ ಆಗ್ತಾರಲ್ಲ, ಸಂತೆ ಕತೆ ಬೇಡ ಅಣ್ಣ. ನಾಳೆ ಬನ್ನಿ ಸರ್. ಕ್ಯಾಮ್ರಾ ಹೆಂಗಿದೆ ಅಂತ ನೋಡ್ತೀನಿ. ಅದು ಸರ್, ಈಗ ಪೆನ್ ಡ್ರೈವ್ ಇದ್ರು ಆ ಕ್ಯಾಮ್ರಾ ಇಲ್ಲೆಲ್ಲ ಕವರ್ ಮಾಡಲ್ಲ.